ನಮಸ್ತೆ ಎಲ್ಲರಿಗೂ. ನಾನಿವತ್ತು ಮೀನು ಫ್ರೈಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಸುಲಭವಾಗಿ ಮನೆಯಲ್ಲೇ ಮಸಾಲ ರೆಡಿ ಮಾಡ್ಬೋದು. ಇದು ಮನೆಯಲ್ಲಿ ಮಾಡಿರುವಂಥ ಮಸಾಲ ಪೌಡರ್, ಹಾಗೆ ಅರಶಿನ ಹುಡಿ, ಕರಿಬೇವು ಸೊಪ್ಪು, ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹುಣಸೆ ಹುಳಿಯನ್ನು ತಗೊಂಡಿದ್ದೀನಿ. ಇದು ಸ್ವಾಡಿ ಮೀನು ಅಂತೇಳಿ ಸ್ವಲ್ಪ ಮುಳ್ಳಿರ್ತದೆ, ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ, ತುಂಬ ಮುಳ್ಳು ಜಾಸ್ತಿ. ಆಮೇಲೆ ಇದನ್ನು ನಾನು ಪೇಸ್ಟ್ ಮಾಡಿಕೊಂಡೆ, ಈರುಳ್ಳಿ ಶುಂಠಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿಕೊಂಡೆ, ಹಾಗೆ ಕರಿಬೇವು ಸೊಪ್ಪು ಕೂಡ ಹಾಕಿ ಪೇಸ್ಟ್ ಮಾಡಿದೆ. ಈಗ ಆಗಲೇ ನಾನು ಮೆಣಸಿನ ಹುಡಿ ಮತ್ತು ಅರಿಶಿನ ತೋರಿಸಿದೆ ಅಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಚೆನ್ನಾಗಿ. ಉಪ್ಪು, ಅರಶಿನ ಹಾಗೆ ಆಮೇಲೆ ಸ್ವಲ್ಪನೇ ಹುಳಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ನಾನಂದರೆ ಒಂದು 10 ನಿಮಿಷದಲ್ಲಿ ಮತ್ತೆ ಫ್ರೈ ಮಾಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿ ತಗೊಂಡೆ, ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಬೇಕಂತೇಳಿ. ಇಲ್ಲದಿದ್ದರೆ ಸ್ವಲ್ಪ ಗಟ್ಟಿ ಮಾಡಿ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟರೆ ಒಳ್ಳೆಯದು. ಮಸಾಲೆ ಇಡಲಿಕ್ಕೆ ಒಂದು ಗಂಟೆ ಆದರೂ ಇಟ್ಟರೆ ಚೆನ್ನಾಗಾಗುತ್ತೆ. ನೋಡಿ, ಎಲ್ಲ ಮೀನಿಗೂ ನಾನು ಮಸಾಲ ಹಚ್ಚಿದೆ. ಮನೆಯಲ್ಲಿ ಮಸಾಲ ಪುಡಿ ಎಲ್ಲ ಮಾಡಿದರೆ ತುಂಬಾ ಸುಲಭದಲ್ಲಿ ಬೇಗನೆ ಮಾಡ್ಕೊಳ್ಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು. ಆಮೇಲೆ ಒಂದು ಕಾವಲಿಗೆ ತವಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈಗ ಮೀನನ್ನು ಫ್ರೈಗೆ ಹಾಕ್ತಾ ಇದ್ದೀನಿ. ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ರುಚಿಯಾಗಿದೆ. ಮೀನು ಮಾತ್ರ ಮುಳ್ಳು ಜಾಸ್ತಿ ಇದೆ ಈ ಮೀನಲ್ಲಿ. ತುಳುವಿನಲ್ಲಿ ಸ್ವಾಡಿ ಅಂತ ಹೇಳ್ತಾರೆ, ಮತ್ತು ಬೇರೆ ಭಾಷೆಯಲ್ಲಿ ಏನಂತ ಹೇಳ್ತಾರೆ ಅಂತೇಳಿ ಕಮೆಂಟ್ ಮಾಡಿ. ಆಮೇಲೆ ಮತ್ತೆ ಮೇಲ್ಗಡೆಯಿಂದ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ರವೆ ಹಾಕಿ ಕೂಡ ಫ್ರೈ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ನಾನು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸೈಡ್ ಕವಚ ಹಾಕಬೇಕು. ಆಮೇಲೆ ಸ್ವಲ್ಪ ಮಸಾಲವನ್ನು ಹಾಕಿಕೊಳ್ತಾ ಇದ್ದೀನಿ. ಮೀನಿದು ಮಸಾಲೆ ಏನಿತ್ತು ನೋಡಿ, ಅದನ್ನು ಹಾಕಿಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ, ತುಂಬಾ ಚೆನ್ನಾಗಿ ಫ್ರೈ ಬಂತು. ಮಸಾಲ ಹುಡಿಯೊಂದು ರೆಡಿ ಇದ್ದರೆ ತುಂಬಾ ಸುಲಭದಲ್ಲಿ ಆಗುತ್ತೆ ಫ್ರೈ. ಅದೇ ರೀತಿ ಉಳಿದ ಮೀನುಗಳನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೈಡಿಗೊಂದು ರಸಮ್ ಇದ್ದರೆ ಕುಚ್ಚಲಕ್ಕಿ ಅನ್ನ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಮತ್ತೆ ಉಳಿದಿರುವಂಥ ಮೀನುಗಳನ್ನು ಕೂಡ ಫ್ರೈಗೆ ಹಾಕ್ತಾ ಇದ್ದೀನಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ರೆಸಿಪಿಯನ್ನು ಮಾಡ್ತಾ ಇರ್ತೀನಿ.
ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಲ್ಲ ಮೀನು ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ಹೊರಗಡೆದ್ದು ಮಸಾಲೆ ಏನು ಹಾಕಿಲ್ಲ, ಯಾವುದೇ ಫುಡ್ ಕಲರ್ ಏನು ಹಾಕಿಲ್ಲ. ಮನೆಯಲ್ಲೇ ಮಾಡಿರುವಂಥ ಮಸಾಲ ಹುಡಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ.